ವೀಕ್ಷಕ ನಮಸ್ಕಾರ. ನಾನು ನಿಮ್ಮ ನಾಗರಾಜು, ಮೈಸೂರು ಜಿಲ್ಲಾ ವರದಿಗಾರ. ಈ ಆಷಾಢ ಮಾಸದಲ್ಲಿ ಪ್ರತಿ ಒಂದು ಜಿಲ್ಲೆಗಳಲ್ಲಿ, ಪ್ರತಿ ಗ್ರಾಮಗಳಲ್ಲಿ ವಿಶೇಷವಾದಂಥ ಒಂದು ಸುದ್ದಿಗಳು ಬರ್ತಾ ಇರುತ್ತೆ. ಧಾರ್ಮಿಕ ಭಾವನೆಗಳಿಗೆ ಒತ್ತು ಕೊಡುವಂಥವ್ರು ಹಲವಾರು ಜನ ಇವತ್ತು ಸಿಗ್ತಾ ಇರ್ತಾರೆ. ಅದರಲ್ಲೂ ಕೂಡ ಇವತ್ತು ಕನಕಪುರ ಭಾಗದಿಂದ ಬಂದಿರುವಂಥವ್ರು, ಅವರು ಕನಕಪುರದಿಂದ ನಡ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದಾರೆ. ವಿಶೇಷ ಅದು. ಒಂದು 5 ಜನ ಯೂತು ಇಲ್ಲಿ ಇನ್ನೂ 2 ಮುಂದೆ ಹೋಗಿದ್ದಾರೆ. ಮತ್ತು ಮುಖ್ಯವಾಗಿ ಇವರು ಏನಂದರೆ ತುಮಕೂರಿನವ್ರು ಕನಕಪುರಕ್ಕೆ ಬಂದು ನಂತರ ಸ್ನೇಹಿತರ ಜೊತೆಲಿ ಚಾಮುಂಡಿ ಬೆಟ್ಟಕ್ಕೆ ಪ್ರತಿ ವರ್ಷ ಹೋಗುವಂಥದ್ದು. ಈ ಒಂದು ಆಷಾಢ ಮಾಸದಲ್ಲಿ ಪ್ರತಿ ವರ್ಷ ಹೋಗುವಂಥದ್ದು. ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ಧಾರ್ಮಿಕವಾಗಿ ತಾವು ಇಷ್ಟೆಲ್ಲ ಒಂದು ಸಾಮಾಜಿಕ ಕಳಕಳಿ ಇರೋಂದ್ಕೊಂಡು ಇಡೀ ಸಮಾಜಕ್ಕೆ ಧಾರ್ಮಿಕದ ಬಗ್ಗೆ ಗೊತ್ತಾಗಲಿ ಅಂತ ಪ್ರಚಾರ ಮಾಡ್ಕೊಂಡು ಹೋಗ್ತಿದ್ದೀರಾ. ಏನು ಸರ್ ವಿಚಾರ ಹೋಗ್ತಾ ಇರೋದು? ನಮ್ಮದು ಏನು ವಿಚಾರ ಅಂದರೆ ಆತ್ಮತೃಪ್ತಿ. ಮೊದಲನೇದಾಗಿ ಮನುಷ್ಯನಿಗೆ ಆತ್ಮತೃಪ್ತಿ ಇಲ್ಲ ಅಂದರೆ ಬೇರೆ ಏನು ತೃಪ್ತಿಗಳು ಸಿಗಲ್ಲ. ಈ ಆತ್ಮತೃಪ್ತಿ ಸಿಗಬೇಕು ಅಂದರೆ ಸಹನೆ ಅನ್ನೋದು ಇರಬೇಕು. ಸಹನೆ ಅನ್ನೋದಿದ್ದರೆ ಆತ್ಮತೃಪ್ತಿ ಬರುತ್ತೆ. ಇವತ್ತಿಗೆ ಈಗಿನ ಜನ್ರೇಷನ್ಗಳಲ್ಲಿ ತೃಪ್ತಿ ಅನ್ನೋದೇ ಇಲ್ಲ. ಎಲ್ಲ ಅತೃಪ್ತಿಗಳೇ. ಅತೃಪ್ತ ಮೂಲಗಳಿಂದ ಶುರುವಾಗಿದ್ದು ಈಗ ನಾನಾ ಥರದ ದಾರಿಗಳಲ್ಲಿ ಹೊರಟ್ಬಿಟ್ಟಿದೆ. ನಾವೇನು ಅಂದರೆ ಭಗವಂತನ ನೆನೆಸ್ಕೊಂಡು ಈ ಆಷಾಢ ಮಾಸದಲ್ಲಿ ಭಗವಂತ ತಾಯಿ ಆಶೀರ್ವಾದ ಎಲ್ರಿಗೂ ಕರುಣಿಸ್ಲಿ ಅನ್ನೋ ಉದ್ದೇಶದಿಂದ ಈ ಯಾತ್ರೆನ ವರ್ಷ ಮಾಡ್ತೀವಿ. ಸರ್, ತಾವು ಕನಕಪುರದಿಂದ ಚಾಮುಂಡಿ ಬೆಟ್ಟಕ್ಕೆ ಪಾದಯಾತ್ರೆ, ಅದು ಪ್ರತಿ ವರ್ಷ ಬನ್ನೂರು ಮೂಲಕನೇ ಹೋಗ್ತೀರಾ? ಪ್ರಥಮ ಬಾರಿ ನನಗೆ ಸಿಕ್ಕಿದ್ದೀರಾ ನಮ್ಗೆ ವಿಶೇಷವಾಗಿ. ಮತ್ತು ಈ ತಾವೊಂದು ಸಂಕಲ್ಪ ಅಂತ ಹೇಳಿದ್ರಿ, ಏನು ಅಂತಂದರೆ ಇಡೀ ಸಮಾಜ ಧಾರ್ಮಿಕ ಭಾವನೆ ಸ್ಪಂದಿಸಲಿ ಅನ್ನೋದೊಂದು ಆಸೆ ಇತ್ತು ಅಂತ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದೇ ನಮ್ಮ ಹಿಂದೂ ಸಮಾಜದವರು ಇವತ್ತು ಒಗ್ಗಟ್ಟು ಪ್ರದರ್ಶನ ಮಾಡೋದು ತುಂಬಾ ಕಡಿಮೆ. ಎಲ್ಲದರಲ್ಲೂ ಚೆದರು ಹೋಗಿರುವಂಥ ಈ ವ್ಯವಸ್ಥಿತವಾದಂಥ ಇದರಲ್ಲಿ ಒಗ್ಗೂಡ್ಲಿ ಏನೋ ಒಂದು ಉದ್ದೇಶದಲ್ಲಿ ಒಂದು ಊರಿನಲ್ಲಿ ಪ್ರಾರಂಭ ಆಗಿದ್ದು 10 ಊರಿಗೆ ಬರುತ್ತೆ, 10 ಊರು 100 ಊರಿಗೆ ಹೋಗುತ್ತೆ. ಈಗ ನಾವು ಪುಟ್ಟದಾಗ ಪ್ರಯತ್ನ ಮಾಡಿದ್ದೀವಿ, ಹೋಗ್ತಾ ಇದ್ದೀವಿ. ಮಿಕ್ಕಿದವರು ಅದೇ ಥರ ಬರಲಿ ಅನ್ನೋ ಉದ್ದೇಶ. ನಮ್ಮ ಜೊತೆಗೆ ಯಾರೆಲ್ಲ ಇದ್ದಾರೆ? ಇನ್ನೂ ಒಂದು 3-4 ಜನ ಇದ್ದಾರೆ ಸರ್. ಓಕೆ. ಮತ್ತು ತಾವು ತಿರುಪತಿಗೆ ಹೋಗ್ತೀರಾ ಅಂತ ಕೂಡ ಹೇಳಿದ್ರಿ. ಆಷಾಢ ಮಾಸ, ಶ್ರಾವಣ ಮಾಸದಲ್ಲಿ ತಿರುಪತಿ ಮುಂದಿನ ತಿಂಗಳು 3ನೇ ತಾರೀಕು ಹೊಡ್ತೀವಿ. ಕನಕಪುರದಿಂದ ಎಷ್ಟು ಜನ ಹೋಗ್ತೀರಾ ತಾವು? ಕನಕಪುರದಿಂದ ಸುಮಾರು ಒಂದು 7-8 ಜನ ಹೋಗ್ತೀವಿ. ಬೆಂಗಳೂರಿಂದ ಜೊತೆಗೂಡ್ತೀವಿ. ಅಲ್ಲೊಂದು 150-200 ಜನದ ಮೇಲೆ ಬರ್ತಾರೆ. ಅಲ್ಲಿ ಬೈಲಾಂಜನೇಯ ಸ್ವಾಮಿ ಟೆಂಪಲ್ ಇದೆ, ಹಲ್ಸೂರು. ಅಲ್ಲಿಂದ ಅವರು ಇದರಲ್ಲಿ ಜಾಯ್ನ್ ಆಗಿ ಹೋಗ್ತೀವಿ. ಓಕೆ. ತಮಗೂ ಕೂಡ ಜವಾಬ್ದಾರಿಗಳಿದೆ. ತಾವು ಕೂಡ ಒಂದು ವೃತ್ತಿಲಿರುವಂಥವ್ರು, ಮತ್ತು ಅವರು ಅಂಗಡಿ ನಡೆಸ್ತಾ ಇದ್ದಾರೆ, ಮತ್ತು ಇವರು ಆಯುರ್ವೇದಿಕಲ್ಲಿರುವಂಥ ಪಂಡಿತರು. ತಮಗೆಲ್ಲ ಪರಿಚಯ ಆಗಲ್ಲ ಹೇಳಿ ಸರ್. ತುಮಕೂರು ನಮ್ಮೂರು, ನಮ್ಮ ಹೆಮ್ಮೆ ತುಮಕೂರು. ಓಕೆ, ಹೇಳಿ. ಹಾಂ. ತಾವು ಕನಕಪುರ. ಸರ್ ತಮ್ಮ ಹೆಸರು? ದೊಡ್ಡಾಲ್ಮೂರು ಚಿಕ್ಕಳ್ಳಿ. ಓಕೆ. ನನ್ನ ಹೆಸರು MP ಮಹೇಶ್ ಅಂತ. ಓಕೆ. ಥ್ಯಾಂಕ್ ಯು ಸರ್. ಒಳ್ಳೆಯದಾಗಲಿ, ತಮ್ಮ ಯಾತ್ರೆ ಶುಭವಾಗಲಿ. ನನ್ನ ಸಹಾಯ ಏನೇ ಇದ್ದರೆ ದಯವಿಟ್ಟು ಕೇಳ್ಕೊಳ್ಳಿ. ನಾನು ಆದಷ್ಟು ಸಹಾಯ ಮಾಡ್ತೀನಿ ತಮ್ಮಂಥವ್ರಿಗೆ. ನಮಸ್ಕಾರ. ಥ್ಯಾಂಕ್ ಯು.